ನಮಸ್ಕಾರ. ಇಂಡಿಯಾ ಗೇಟ್ ಕಾರ್ಯಕ್ರಮಕ್ಕೆ ಸ್ವಾಗತ. ರಾಷ್ಟ್ರ ರಾಜಕಾರಣದ ಒಳಸುಳಿಗಳು ಮತ್ತು ರಾಜಧಾನಿ ದೆಹಲಿಯ ಐತಿಹಾಸಿಕ ಮತ್ತು ಸಾಂಸ್ಕೃತಿಕ ಲೋಕವನ್ನು ಪರಿಚಯಿಸಿಕೊಡುವ ವಿಶೇಷ ಕಾರ್ಯಕ್ರಮವೇ ಇಂಡಿಯಾ ಗೇಟ್. ನಾನು ಪ್ರಶಾಂತ್ ನಾಥು. ಪ್ರಜಾಪ್ರಭುತ್ವದಲ್ಲಿ ಚುನಾವಣೆಗಳೆಂದರೆ ಜಾತ್ರೆಗಳಿದ್ದಂತೆ. ಜನರು ಯಾವಾಗ ಯಾರನ್ನು ತಲೆ ಮೇಲೆ ಕೂರಿಸುತ್ತಾರೋ, ಕೆಳಗಿಳಿಸಿ ಮುಂದಕ್ಕೆ ಹೋಗುತ್ತಾರೋ ಹೇಳಲು ಸಾಧ್ಯವಿಲ್ಲ. ಈಗ ದೇಶದೆಲ್ಲೆಡೆ ಬಿಹಾರದ ಚುನಾವಣೆಗಳ ಚರ್ಚೆಗಳು ನಡೀತಾ ಇವೆ. ನಿತೀಶ್ ಕುಮಾರ್, ಲಾಲು ಪ್ರಸಾದ್ ಯಾದವ್ ಮತ್ತು ಬಿಜೆಪಿಯ ರಣತಂತ್ರವೇನು ಮತ್ತು ಜಾತೀಯ ಸಮೀಕರಣಗಳೇನು ಎನ್ನುವುದನ್ನು ಇದು ಎರಡು ಪಾರ್ಟಿಗೆ, ಎರಡು ಗಠಬಂಧನಿಗೆ ತುಂಬ ಇಂಪಾರ್ಟೆಂಟ್ ಎಲೆಕ್ಷನ್ ಇದು. ಡೆಲ್ಲಿಯಲ್ಲಿ ಸೋತ ನಂತರ ಬಿ ಜೆ ಪಿ ಪ್ರೆಸಿಡೆಂಟ್ ಅಮಿತ್ ಶಾಗೋಸ್ಕರ ಒಂದು ವಿಕ್ಟ್ರಿಯನ್ನು ರಿಜಿಸ್ಟರ್ ಮಾಡೋದು ತುಂಬ ಇಂಪಾರ್ಟೆಂಟ್. ಮತ್ತು ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಇದ್ದಾರೆ, ಬಿಹಾರ್ ಚೀಫ್ ಮಿನಿಸ್ಟರ್ ನಿತೀಶ್ ಕುಮಾರ್ ಎನ್ ಡಿ ಎಯಿಂದ ವಾಕೌಟ್ ಮಾಡಿದರು ಅವರ ದೆಸೆಯಿಂದ. ಯಾಕಂದರೆ ಮೋದಿ ಅವರನ್ನು ಪ್ರೈಮ್ ಮಿನಿಸ್ಟರ್ ಕ್ಯಾಂಡಿಡೇಟ್ ಡಿಕ್ಲೇರ್ ಮಾಡಿದ ನಂತರ ಅಥವಾ ಅದರ ಇಮಿಡಿಯೇಟ್ಲಿ ಮುಂಚೆ ಅವರು ಎನ್ ಡಿ ಎಯಿಂದ ವಾಕೌಟ್ ಮಾಡಿದರು. ನನಗೆ ಇವರೊಟ್ಟಿಗೆ ಕೆಲಸ ಮಾಡಲಿಕ್ಕೆ ಆಗಲ್ಲ ಹೇಳಿಕೊಂಡು, ಅದಕ್ಕೆ ಸ್ವಲ್ಪ ಪರ್ಸ್ನಲ್ ಗ್ರಡ್ಜ್ ಮ್ಯಾಚ್ ಅಂತ ಹೇಳ್ತಾರೆ ಇಂಗ್ಲೀಷಲ್ಲಿ. ಅಂಥದ್ದು ಒಂದು ವಿಷಯ ಆಗಿಬಿಟ್ಟಿದೆ ಅಲ್ಲಿ ಬಿಹಾರಲ್ಲಿ. ನಿತೀಶ್ ಕುಮಾರ್, ಲಾಲು ಪ್ರಸಾದ್ ಒಟ್ಟಿಗೆ ಹಿಸ್ಟಾರಿಕಲ್ ಡಿಫ್ರೆನ್ಸಸ್ ಉಂಟು ಅವರದ್ದು. ಅವರೊಟ್ಟಿಗೆ ಅಲಯನ್ಸ್ ಮಾಡಿ, ಕಾಂಗ್ರೆಸ್ ಒಟ್ಟಿಗೆ ಅಲಯನ್ಸ್ ಮಾಡಿ ಅಷ್ಟಂತ ಸೀರಿಯಸ್ಲಿ ತನ್ನ ಪಾಸ್ಟನ್ನು ಇರೇಸ್ ಮಾಡಿ ಹೊಸ ಒಂದು ಅಲಯನ್ಸನ್ನು ತರಬೇಕಂದ್ರೆ ಇಟ್ಸ್ ಎ ವೆರಿ ಇಂಪಾರ್ಟೆಂಟ್ ಎಲೆಕ್ಷನ್. ಎರಡೂ ಸೈಡ್ ತುಂಬ ಇಂಪಾರ್ಟೆಂಟ್ ಆಗಿ ಅದನ್ನು ನೋಡ್ತಾ ಇದ್ದಾರೆ. ಈ ಸಲದ್ದು ಬಿಹಾರ್ ಎಲೆಕ್ಷನ್ ಕಾಸ್ಟ್, ಡೆವಲಪ್ಮೆಂಟ್ ಪ್ಲಸ್ ಕಾಸ್ಟ್ ಎರಡೂ ಉಂಟು. ಯಾಕಂದರೆ ಎರಡೂ ಸೈಡಿಂದ ಡೆವಲಪ್ಮೆಂಟ್ ಪ್ರಾಮಿಸ್ ಮಾಡ್ತಾ ಇದ್ದಾರೆ. ನಿಮಗೆ ಎನ್ ಡಿ ಎ ನೋಡಿದರೆ 65 ಅಪ್ಪರ್ ಕಾಸ್ಟ್ಸಿಗೆ, ಎನ್ ಡಿ ಎ ಅಲ್ಲ ಬಿ ಜೆ ಪಿ ಅಲೋನ್ 160 ಸೀಟ್ಸ್ ಅವ್ರು ಫೈಟ್ ಮಾಡ್ತಾ ಇದ್ದಾರೆ. 65 ಔಟ್ ಆಫ್ 160 ಅವರು ಅಪ್ಪರ್ ಕಾಸ್ಟಿಗೆ ಕೊಟ್ಟಿದ್ದಾರೆ. ಕೆಲವು ಕೋರಿ ಒ ಬಿ ಸಿ ಅಂಥದ್ದವರಿಗೆ ಸಹ ಕೊಟ್ಟಿದ್ದಾರೆ. ಅದು ಸಣ್ಣ ಸಣ್ಣ ಪ್ರಪೋರ್ಷನಲ್ಲಿ 65 ಅಪ್ಪರ್ ಕಾಸ್ಟಿಗೆ ಕೊಟ್ಟಿದ್ದಾರೆ. ಅಪ್ಪರ್ ಕಾಸ್ಟ್ ಇವರ ಕೋರ್ ಕಾನ್ಸ್ಟಿಟ್ಯೂನ್ಸಿ. ಸೊ ತನ್ನ ಕೋರ್ ಕಾನ್ಸ್ಟಿಟ್ಯೂನ್ಸಿಯನ್ನು ಅವರು ಪ್ರೊಟೆಕ್ಟ್ ಮಾಡಿದ್ದಾರೆ. ಈಚೆ ನೋಡಿದರೆ 97 ಔಟ್ ಆಫ್ 243 ಸೀಟ್ಸ್ 243 ಸೀಟ್ಸ್ MY ಮುಸ್ಲಿಂ ಯಾದವ್ ಕಾಂಬಿನೇಷನಿಗೆ ಕೊಟ್ಟಿದ್ದಾರೆ. ನಿತೀಶ್ ಕುಮಾರ್, ಲಾಲು ಪ್ರಸಾದ್ ಯಾದವ್. ಅದು ಲಾಲು ಪ್ರಸಾದ್ ಯಾದವ್ ಇದು ಕೋರ್ ಕಾನ್ಸ್ಟಿಟ್ಯೂನ್ಸಿ. ಮತ್ತು ಕೋರಿ ಅವರಿಗೆ ಒಂದು 26 ಸೀಟ್ಸ್ ಕೊಟ್ಟಿದ್ದಾರೆ. ಕುರ್ಮಿ ಈಸ್ ನಿತೀಶ್ ಕುಮಾರ್ ಅವರ ಕಮ್ಯುನಿಟಿ. ಸೊ ಇವ್ರು ತನ್ನ ಕಮ್ಯುನಿಟಿ ಮತ್ತು ತನ್ನ ವೋಟ್ ಬ್ಯಾಂಕನ್ನು ಸ್ವಲ್ಪ ಸೆಕ್ಯೂರ್ ಮಾಡಲಿಕ್ಕೆ ನೋಡಿದ್ದಾರೆ. ಈಚೆ ಸೈಡಲ್ಲಿ ತನ್ನ ಸೀಟ್ಸೆಲ್ಲ ಅವರು ಅಪ್ಪರ್ ಕಾಸ್ಟಿಗೆ ಕೊಟ್ಟಿದ್ದಾರೆ ಜಾಸ್ತಿ. ಮತ್ತು ಅಲಯನ್ಸಸ್ಸು ಅಂಥ ಪಾರ್ಟೀಸ್ ಒಟ್ಟಿಗೆ ಅಲಯನ್ಸ್ ಮಾಡಿದ್ದಾರೆ. ಅವರು ಮಹಾದಲಿತ್ ವೋಟಿಗೆ ಕ್ಲೇಮ್ ಮಾಡ್ಬೋದು, ಅಥವಾ ಕುರ್ಮಿ ಕುಶ್ವಾಹಾ ವೋಟಿಗೆ ಒ ಬಿ ಸಿ, ನಾನ್ ಯಾದವ್ ಒ ಬಿ ಸಿಗೆ ಕ್ಲೇಮ್ ಮಾಡ್ಬೋದು. ಅಂಥ ಪಾರ್ಟಿಗಳ ಒಟ್ಟಿಗೆ ಟೈ ಅಪ್ ಮಾಡಿಬಿಟ್ಟಿದ್ದಾರೆ. ಸೊ ಒಂದು ರೇನ್ಬೋ ಕೋಲಿಷನ್ ಆಫ್ ಕಾಸ್ಟ್ ಇವರು ಟ್ರೈ ಮಾಡ್ತಾ ಇದ್ದಾರೆ ಥ್ರೂ ಅಲೈಸ್. ಇವ್ರು ಎಂತ ಮಾಡಿದ್ದಾರೆ, ತನ್ನ ಎಕ್ಸಿಸ್ಟಿಂಗ್ ವೋಟ್ ಶೇರ್ ಎಂತ ಉಂಟು ಅದರನ್ನೇ ಕನ್ಸಾಲಿಡೇಟ್ ಮಾಡಲಿಕ್ಕೆ ನೋಡ್ತಾ ಇದ್ದಾರೆ. ಯಾಕಂದರೆ ಅರಿಥ್ಮೆಟಿಕಲಿ ಮಹಾಗಠಬಂಧನದು ಕಾಸ್ಟ್ ವೋಟ್ ಬ್ಯಾಂಕ್ ಅರಿಥ್ಮೆಟಿಕಲಿ ಇವ್ರಿಗಿಂತ ಜಾಸ್ತಿ ಉಂಟು. ಸೊ ಇವರಿಗೆ ಅಡ್ವೆಂಚರಸ್ ಆಗಬೇಕಾಗ್ತದೆ, ಇವರಿಗೆ ಪ್ರೊಟೆಕ್ಷನಿಸ್ಟ್ ಆಗಬೇಕಾಗ್ತದೆ. ಸೊ ಈ ಎರಡು ವರ್ಡನ್ನು ನೀವು ನೋಡ್ಕೊಂಡಿದ್ರೆ ಇವರಿಬ್ಬರದು ಸ್ಟ್ರಾಟಜಿ ನಿಮಗೆ ತುಂಬ ಕ್ಲಿಯರ್ ಆಗಿ ಕಾಣ್ತದೆ. ಒಳ್ಳೆ ಯುನೈಟೆಡ್ ಫ್ರಂಟ್ ತೋರಿಸ್ಕೊಂಡು ಮಾಡಿಸ್ಬೋದು ಅಂತ ಅಷ್ಟು ಸಹ ಯಾರಿಗೂ ವಿಶ್ವಾಸ ಇರಲಿಲ್ಲ. ಅಷ್ಟಂತ ಅವ್ರು ಮಾಡಿಬಿಟ್ಟಿದ್ದಾರೆ. ಸೊ ಮೇಲ್ಗಡೆ ಒಳ್ಳೆ ಎಂತ ಹೇಳ್ತಾರೆ, ಕೋಆರ್ಡಿನೇಷನ್ ಉಂಟು, ಅಂಡರ್ಸ್ಟ್ಯಾಂಡಿಂಗ್ ಉಂಟು. ಒಬ್ಬೊಬ್ಬರಿಗೆ ಸಹಾಯತ ಮಾಡಿಕೊಂಡು ಮುಂದೆ ನಡಿಬೇಕು. ನಮ್ಮ ಸರ್ವೈವಲ್ ಇದು ಕ್ವೆಶ್ಚನ್, ಅದನ್ನು ಒಳ್ಳೆಯಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ಲಾಲು ಪ್ರಸಾದ್, ನಿತೀಶ್ ಕುಮಾರ್ ಎಷ್ಟು ಸರಳದಲ್ಲಿ ತನ್ನ ಸೀಟ್ ಅಡ್ಜಸ್ಟ್ಮೆಂಟ್, ಸೀಟ್ ಡಿಸ್ಟ್ರಿಬ್ಯೂಷನ್ ಮಾಡಿದ್ದಾರೆ. ಅದರಿಂದ ಒಂದು ಹೋಪ್ ಬರ್ತದೆ, ಕಳೆಗೂ ಸ್ವಲ್ಪ ಕೆಮಿಸ್ಟ್ರಿ ಸರಿಯಾಗಿ ಬೀಳ್ತದೆ. ಪ್ರಾಥಮಿಕ ಹಂತದ ಮಾಹಿತಿಗಳ ಪ್ರಕಾರ ಬಿಹಾರದ ಚುನಾವಣೆಗಳಲ್ಲಿ ನಿತೀಶ್, ಲಾಲು ಮತ್ತು ಕಾಂಗ್ರೆಸ್ ಮಹಾ ಒಕ್ಕೂಟದ ಅಂಕಗಣಿತ ಪ್ರಬಲವಾಗಿದ್ದಲ್ಲಿ ತಳಮಟ್ಟದಲ್ಲಿ ಮಾತ್ರ ಪ್ರಧಾನಿ ನರೇಂದ್ರ ಮೋದಿ ಮಾಡಿಕೊಂಡಿರುವ ಜಾತೀಯ ಸಮೀಕರಣಗಳ ಕೆಮಿಸ್ಟ್ರಿ ಹೆಚ್ಚು ಮಜಬೂತಾದಂತೆ ಕಾಣುತ್ತಿದೆ. ಯಾರೇ ಗೆಲ್ಲಲಿ ಅಥವಾ ಸೋಲಲಿ,
ಬಿಹಾರದ ಚುನಾವಣೆಗಳಲ್ಲಿ ರಾಜಕೀಯ ಮತ್ತು ಜಾತಿಯ ನೈಜ ದರ್ಶನ ಆಗುವುದಂತೂ ನಿಜ. ಈಗೊಂದು ಬ್ರೇಕ್ ತೆಗೆದುಕೊಳ್ಳೋಣ. ಬ್ರೇಕ್ನ ನಂತರ ಮಾತನಾಡೋಣ ಕನ್ನಡದ ಖ್ಯಾತ ವಿದ್ವಾಂಸ ಪುರುಷೋತ್ತಮ್ ಬಿಳಿಮಲೆ ಅವರೊಂದಿಗೆ.